ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್. ಮೀನ ರಾಶಿಯ 2026 ಮಾಸ ಭವಿಷ್ಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ವರ್ಷ ಬಹಳ ಅನುಕೂಲಕರವಾದಂತಹ ವರ್ಷ ಮೀನ ರಾಶಿಯವರಿಗೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಅಶುಭ ಗ್ರಹಗಳ ಪ್ರಭಾವಗಳು ಕಂಪ್ಲೀಟ್ ಆಗಿ ಕಮ್ಮಿ ಆಗ್ತಾ ಬರ್ತದೆ ಮತ್ತು ಶುಭ ಗ್ರಹಗಳ ಆಶೀರ್ವಾದದಿಂದ ಅವರ ಜೀವನದಲ್ಲಿ ಹೊಸ ಅವಕಾಶ, ಹೊಸ ಬೆಳಕು ಅನ್ನುವಂಥದ್ದು ಮೂಡ್ತದೆ. ಹಾಗಾದ್ರೆ ವೀಕ್ಷಕರೇ, ಮೀನ ರಾಶಿಯ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಕೊನೆಯವರೆಗೂ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ಕರೆ ಮಾಡಬಹುದು. ವೀಕ್ಷಕರೇ, ಮೀನ ರಾಶಿಯವರಿಗೆ ಅನುಕೂಲವಾದಂತಹ ಬಹಳ ನೆಮ್ಮದಿಯ ಸಮಯ ಅಂತ ಆಗಿದೆ. ಆರ್ಥಿಕದಲ್ಲಿ ಸುಧಾರಣೆಗಳಾಗಿರ್ಬೋದು, ಅಥವಾ ಒಂದು ಮೀನರಾಶಿ ಇರುವಂತಹ ಉದ್ಯೋಗಿಗಳಿಗೆ ಅಥವಾ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಒಂದು ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ವರ್ಷ ಬಹಳ ಅನುಕೂಲಕರವಾದಂತಹ ಸುಧಾರಣೆಗಳು, ಒಳ್ಳೆ ಬೆಳವಣಿಗೆಗಳು, ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಸಿಗುವಂಥದ್ದು ಮತ್ತು ವಿದ್ಯಾಭ್ಯಾಸದಲ್ಲಿ ಒಂದು ಒಳ್ಳೆ ರೀತಿಯಾದ ರಿಸಲ್ಟ್ಗಳು ಬರುವಂಥದ್ದು, ಈ ರೀತಿಯಾಗಿರುವಂತಹ ಬದಲಾವಣೆಗಳು ಕೂಡ ಕಂಡು ಬರ್ತದೆ. ಮತ್ತು ಸಣ್ಣ ರೋಗ್ಯದ ಸಮಸ್ಯೆಗಳ ಬಗ್ಗೆ ಇದ್ರೂ ಕೂಡ ಆ ಒಂದು ಸಮಸ್ಯೆಗಳು ಕೂಡ ಎಲ್ಲಾ ರೀತಿಯಲ್ಲಿ ನಿವಾರಣೆ ಆಗ್ತಾ ಬರ್ತದೆ. ಮತ್ತು ಮನಸ್ಸಿನಲ್ಲಿ ನೆಮ್ಮದಿ ಅನ್ನುವಂಥದ್ದು ಬಹಳ ಬರ್ತದೆ. ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ ಈ ಒಂದು ವರ್ಷದಲ್ಲಿದ್ದು ನೀವು ಮಾಡ್ತಾ ಇರುವಂತಹ ಯಾವುದಾದ್ರೂ ಕೆಲಸಗಳು ಪೆಂಡಿಂಗ್ ಆಗಿದ್ದೆ ಅಂತ ಆದಲ್ಲಿ ಈ ಒಂದು ವರ್ಷದಲ್ಲಿ ಕೆಲವೊಂದು ತಿಂಗಳಲ್ಲಿ ನಿಮಗೆ ಖಂಡಿತವಾಗೂ ಆ ಒಂದು ಕೆಲಸಗಳನ್ನ ಎಲ್ಲಾ ರೀತಿಯಲ್ಲಿ ಕಂಪ್ಲೀಟ್ ಮಾಡುವಂತಹ ಅಥವಾ ಆ ಕೆಲಸಗಳನ್ನ ಪುನರ್ಸ್ಥಾಪನೆಗೊಳಿಸುವಂತಹ ಎಲ್ಲಾ ರೀತಿಯ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರ್ತದೆ. ಮತ್ತು ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗ ಅವಕಾಶಗಳು ಕೂಡಿ ಬರ್ತದೆ. ಮತ್ತು ಈ ಒಂದು ಎಲ್ಲ ಹೇಳಬೇಕು ಅಂತ ಹೇಳಿದ್ರೆ ಒಂದು ರೀತಿಯಾದಂತಹ ಒಂದು ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ ಆಗುವಂತ ಲಕ್ಷಣಗಳೇ ಮೀನ ರಾಶಿಯವರ ವಿಚಾರದಲ್ಲಿದೆ. ಹಾಗಾದ್ರೆ ಇದರಿಂದ ಮತ್ತು ಅಧಿಕವಾದಂಥದ್ದು ಲಾಭವನ್ನ ಪಡಿಬೇಕು ಅಂತ ಹೇಳಿದ್ರೆ ಗುರುವಿನ ಮೊರೆ ಹೋಗ್ಬೇಕು ಮತ್ತು ಗುರುವಿನ ಆರಾಧನೆ ಕೂಡ ಮಾಡಬೇಕು. ಓಂ ಗುಂ ಗುರುವೇ ನಮಃ ಅನ್ನುವಂಥ ಮಂತ್ರವನ್ನು ಕೂಡ ನೀವು ಜಪಟನೆ ಮಾಡಿದ್ದಂತ ಆಗ್ತದೆ. ಇದರಿಂದ ಲಾಭವನ್ನು ಪಡ್ಕೊಂಡು ಮೀನ ರಾಶಿಯವರು ಈ ಒಂದು ತಿಂಗಳಲ್ಲೇ ಖಂಡಿತವಾಗ್ಲೂ ಅಭಿವೃದ್ಧಿ, ಏಳಿಗೆ, ಇಂಪ್ರೂವ್ಮೆಂಟ್ ಅನ್ನೋದು ಕಂಡು ನೀವು ಏನು ಅಂದುಕೊಳ್ತಾ ಇದ್ರೆ ಖಂಡಿತವಾಗ್ಲೂ ನೆರವೇರುವಂತ ಲಕ್ಷಣಗಳು, ಸಾಧ್ಯತೆಗಳು ಇರ್ತದೆ ವೀಕ್ಷಕರೇ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ಕರೆ ಮಾಡಬಹುದು. ನಮಸ್ಕಾರ.